ಈ ಊರಾಗ 8 ದಿವಸ ಪ್ರವಚನ ಮಾಡಿದ್ರು ಗುರುಗಳು, ಶರಣಾನಂದ ಸ್ವಾಮಿಗಳು. 8 ದಿವಸ ಮಹಾತ್ಮರ ಕಥೆಗಳನ್ನ, ಜೀವನ ಚರಿತ್ರೆಗಳನ್ನ ಹೇಳಿದ್ರಿ. ನಾವು ಹೇಳಿದ್ರೆ ಅವನ್ನ ನಮ್ಮ ಮಕ್ಕಳಿಗೆ ನಾವು ಹೇಳಬೇಕಲ್ಲ, ಅದನ್ನ ಚರ್ಚೆ ಮಾಡಬೇಕಲ್ಲ ಮನ್ಯಾಗ. ಆ ಕೇರಳ ಸ್ಟೋರಿ ಒಳಗೆ ಆ ಹುಡುಗಿ ಏನು ಹೇಳ್ತೈತಿ, ನಿಮ್ಗೆ ಇಸ್ಲಾಮಿಕ್ ಹೋಗಿ ಹೊಳೆ ಬಂದದ್ದು ಅಂದ್ರೆ, ನಮ್ಮಪ್ಪ ನಮ್ಮವ್ವ ಬೆಳೆದು ಇಷ್ಟು ದೊಡ್ಡಕ್ಕೆ ಆಗಿ ನಾ ಕಾಲೇಜ್ಗೆ ಹೋಗುವಂಗ ಒಂದು ದಿವಸ ದೇವ್ರ ಧರ್ಮದ ಬಗ್ಗೆ ಮಾತಾಡಲಿಲ್ಲ. ಆದ್ರೆ ಆ ಹುಡುಗ ಅವ್ರ ಮನೆಗೆ ಕರ್ಕೊಂಡು ಹೋದ. ಅವರಪ್ಪ ಅವರವ್ವ ನನಗೆ ದಿನಾಲು ಮುಸ್ಲಿಂ ಧರ್ಮದ ಬಗ್ಗೆ ಪಾಠ ಮಾಡಿದ್ರು, ಹೇಳಿದ್ರು. ಅದು ನನಗೆ ಭಾಳ ಚಲೋ ಅನ್ನಿಸ್ತು. ನಮ್ಮದು ಒಟ್ಟ ಹೇಳಿಲ್ಲ ಕೇಳಿಲ್ಲ, ನಮ್ಮ ಧರ್ಮದ ಬಗ್ಗೆ ನಿಷ್ಠೆ ಶ್ರದ್ಧೆ ಬೆಳೆ ಅಂದ್ರೆ ಹೆಂಗೆ ಬೆಳೆದು ಅಂತ ಹುಡುಗಿ ಕೇಳ್ತೈತಿ. ನಂದೇನು ಅಪರಾಧ ಐತಿ, ನಮ್ಮಪ್ಪ ನಮ್ಮವ್ವ ನನಗೆ ಒಟ್ಟ ಧರ್ಮನ ಹೇಳಲಿಲ್ಲ ಅಂದ್ರೆ ನಾವೆಲ್ಲರೂ ತಪ್ಪಿತಸ್ಥರ ಸ್ಥಾನದೊಳಗೆ ನಿಂದಿರ್ತೀವಿ ಅಂತೀರಿ? ಇಲ್ಲ ಅಂತೀರಿ. ಭಾಳ ಮಂದಿ ಅಂತಾರೆ ಪುರಾಣಕ್ಕೆ ಹೋಗಿ ಏನಾಗೋದೈತಿ, ಪ್ರವಚನಕ್ಕೆ ಹೋಗಿ ಏನು ಮಾಡೋದೈತಿ, ಭಜನೆ ಮಾಡಿ ಏನಾಗೋದೈತಿ. ಕೆಲವು ಮಂದಿ ಅಂತರೂ ನಮ್ಮ ದೇಶದಾಗ ದುಷ್ಟರು ಹಿಂಗೆ ಹುಟ್ಟಾರಿ, ಏನು ಭಜನೆ ಮಾಡ್ತೀರಿ ಅಷ್ಟ ವೇಳೆ ಯಾರ್ದಾರ ಕೆಲಸ ಮಾಡ್ರಿ ಅಂತಾರೆ, 4 ದುಡ್ಡು ಸಿಗ್ತಾವೆ. ಶ್ರೀಶೈಲಕ್ಕೆ ಯಾತ್ರೆ ಹೋಗ್ತೀವಿ ಅಂದ್ರೆ ಯಾಕೆ ಸುಮ್ಮನೆ 15 ದಿವಸ ಕಳ್ಕೊತೀರಿ? 15 ದಿವಸ ಯಾವ್ದಾರ ಒಂದು ಸೇವಾ ಮಾಡ್ರಿ, ಯಾರಿಗಾರ ಒಂದಿಷ್ಟು ಹಣ ಕೊಡ್ರಿ, ಅದೇ ಹಣ ನಿಮಗೆ ಪುಣ್ಯ ಬರ್ತೈತಂತ. ಅಲ್ರಿ, ಅದಕ್ಕೆ ಇದಕ್ಕೆ ಏನು ಸಂಬಂಧ ಐತಿ? ನಾವು ದೇವರಿಗೆ ಪದಯಾತ್ರೆಯಲ್ಲಿ ನಡ್ಕೊಂಡು ಹೋದಿವಿ ಅಂದ್ರೆ ನಮಗಾಗುವ ಆನಂದ ಇವ್ರಿಗೇನು ಗೊತ್ತಾಗೋದು? ನಮಗೆ ಬರುವಂಥ ಅನುಭವ ಇವ್ರಿಗೇನು ಸಿಗುವುದಿಲ್ಲ. ನಮ್ಮ ಹಿರಿಯರು ಯಾವ ಉತ್ಸವಗಳನ್ನು, ರೀತಿ ರಿವಾಜುಗಳನ್ನು ಏನು ಮಾಡ್ಯಾರ ಅವುಗಳ ಮೇಲೆ ಇವರು ಪೆಟ್ಟು ಹಾಕ್ಲಕತ್ತಾರ. ಇದು ಮೂಢನಂಬಿಕೆ, ಇದು ಅಂಧಶ್ರದ್ಧೆ ಅಂತ ಹೇಳಕ್ ಬಂದ್ರೆ ಗೆಡ್ಡೆ ಕೊಡೋಟ ಧೈರ್ಯ ನಿಮ್ಮಲ್ಲಿ ಬರ್ಬೇಕು. ನಾ ಹೇಳ್ತೇನೆ, ಯಾವನಾರ ಸ್ವಾಮಿ ನಮ್ಮ ದೇವರು ಧರ್ಮದ ಬಗ್ಗೆ ಇದು ಮೂಢನಂಬಿಕೆ, ಇದನ್ನು ಮಾಡಬೇಡ ಅಂದ್ರೆ ಭಾಷಣೆ ಆಡಂತ ಹೇಳ್ಬೇಕು ನೀವು. ಅಂದ್ರೆ ಅರ್ಥ ಇರ್ತೈತೆ ಅದಕ್ಕೆ. ಇರ್ಲಿಲ್ಲ ಅಂದ್ರೆ ಯಾರು ಬೇಕಾದವ್ರು ಬಂದು ತಲೆ ಬಡ್ದು ಹೊಕ್ಕಾರ. ನಿಮ್ದು ಸಾವಿರ ವರ್ಷದಿಂದ ನಮ್ಮ ಪರಂಪರೆಗಳನ್ನು ನಡ್ಕೊಂತ ಬಂದಾವ. ಒಂದು ವೇಳೆ ನಡ್ಕೊಂತ ಬಂದಾವ ಒಂದು ಇದ್ರೊಳಗೆ ದೋಷ ಇದ್ರೆ ತಾನೇ ಔಟ್ ಹಾಕಿದ್ವು, ಇಲ್ಲ ಇಲ್ಲಿ ತನಕ ಹೋಗ್ಬಿಡ್ತಿದ್ದು. ಅದ್ರೊಳಗೆ ಅರ್ಥ ಅದಾವಂತ ನಿಂತ್ಕೊಂಡವು. ಅದರ ಅರ್ಥ ನಾವು ತಿಳ್ಕೊಂಡಿಲ್ಲ ಅಷ್ಟೆ. ಒಬ್ಬ ಕೇಳ್ದ, ಹೊಸ್ಲಿ ಪೂಜೆ ಯಾಕೆ ಮಾಡ್ಬೇಕ್ರಿ, ಏನು ಕೆಲಸ ಐತಂದ. ಅಲ್ಲೋ, ಹೊಸ್ಲಿ ಮುಂದೆ ಒಂದಿಷ್ಟು ಸಾರಿಸಿ ರಂಗೋಲಿ ಹಾಕಿ ಹೊಸ್ಲಿಗಿಟ್ಟು ಕುಂಕುಮ ಹಚ್ಚಿದ್ರು ಅಂತಂದ್ರೆ ಆ ರಂಗೋಲಿ ಹಾಕ್ಯಾರಲ್ಲ, ಆ ರಂಗೋಲಿಯಾಗ ಹಾದು ಸಣ್ಣ ಸಣ್ಣ ಹುಡುಗರು ಮನ್ಯಾಗ ಬರಬಾರ್ದಂತ. ಯಾಕಂದ್ರೆ ಸಣ್ಣ ಎದುರಾಗ ಸಿಕ್ಕೊಂಡು ಅಂದ್ರೆ ಅಲ್ಲೇ ಸಿಕ್ಕೊಂಡು ಬಿಡ್ತಾವೆ, ಮುಂದಕ್ಕೆ ಬರಕ್ಕೆ ಬರುದಿಲ್ಲ. ಹೊಸ್ಲಿಗೆ ಕುಂಕುಮ ಹಚ್ಚಿದ್ರೆ ಅಂದ್ರೆ ಹೋಗಾಗ ಬರಾಗ ಎಡವಂಗಿಲ್ಲ, ಕೆಂಪು ಕಾಣಿಸ್ತೈತದು. ದೇವ್ರ ಹೆಸರಲ್ಲೇ ಮಾಡಿದ್ರು ಪರವಾಗಿಲ್ಲ, ನಾವು ಎಡಬಾರ್ದು ಅಂತ ಹಚ್ಚಿದ್ದ ಅದನ್ನು ನೋಡ್ಕೊಂತ ಅಡ್ಡಾಡ್ರಪ್ಪ ಅಂತ. ಎಷ್ಟೋ ಅವ್ರಿಗೆ ತಿಳಿಲಿಲ್ಲ ಅಂದ್ರೆ ಮೂರ್ಖರಿಗಿನ್ ಹೇಳುದರೆ ಏನು? ಪ್ರತಿಯೊಂದು ನಮ್ಮ ಚಟುವಟಿಕೆಗಳ ಹಿಂದೆ ವಿಜ್ಞಾನ ಐತಿ. ಆ ವಿಜ್ಞಾನ ತಿಳ್ಕೊಳ್ಳಲ್ಲ ಅಂತಂದ್ರೆ ಏನಾಕೈತಿ? ನರಿಗೆ ದ್ರಾಕ್ಷಿ ಹುಳಿ ಆದಂಗೆ ಆಕೈತಿ, ನಿಲಕ್ಲಿಲ್ಲಿ ಬಾಯಿಗೆ ಅದೇನೈತಿ ಬಿಡು ಹುಳಿ ಐತಂತ ಅಂದಂಗೆ ಆಕೈತಿ. ಪ್ರತಿಯೊಂದು ನಮ್ಮ ಧರ್ಮದ ಆಚರಣೆಗಳ ಕುರಿತು ನಮ್ಮ ಹಿರಿಯರು ಏನು ಮಾಡ್ಯಾರ ಅದರಿಂದ ಭಾಳ ದೊಡ್ಡ. ಈಗ ನೋಡಿ, ಬೇರೆ ಬೇರೆ ಸೀಸನ್ ಬರ್ತಾವೆ ಈ ವಾತಾವರಣಗಳು. ಅವಾಗ ದೀಪಾವಳಿ ಬಂತಂದ್ರೆ ಯಾವ ಅಡುಗೆ ಮಾಡಂತ ಹೇಳ್ತಾರೆ ನಿಮ್ಗೆ, ಗಣಪತಿ ಬಂತಂದ್ರೆ ಯಾವ ಅಡುಗೆ ಮಾಡಂತ ಹೇಳ್ತಾರ, ಶಿವರಾತ್ರಿಗೆ ಯಾವ ಅಡುಗೆ ಮಾಡಂತ ಹೇಳ್ತಾರ, ಮಕರ ಸಂಕ್ರಾಂತಿ ಬಂತು ಅಂತಂದ್ರೆ ಏನು ತಿನ್ನಕ್ಕೆ ಹೇಳ್ತಾರ, ಯುಗಾದಿ ಪಾಡ್ಯ ಬಂತು ಅಂತಂದ್ರೆ ಬೇವು ಬೆಲ್ಲ ತಿನ್ನಕ್ಕೆ ಹೇಳ್ತಾರ. ಅಂದ್ರೆ ಆಯಾ ಪದಾರ್ಥಗಳ ಕೊರತೆ ಈ ಶರೀರಕ್ಕೆ ಆಗ್ತೈತಿ. ಆ ಕೊರತೆಗಳನ್ನು ತುಂಬುವ ಸಲುವಾಗಿ ಅಂಥ ಪದಾರ್ಥಗಳನ್ನು ಹೊರಬೇಕು ಅಂತ. ಕಾಯಿ ಹೊಡೆದ ಕೊಬ್ಬರಿ ತಿನ್ರಿ ಅಂತ ಹೇಳ್ತಾರೆ ನಮ್ಮಲ್ಲಿ. ಆ ಕೊಬ್ಬರಿ ಒಳಗೆ ಏನು ಕ್ಯಾಲ್ಸಿಯಂ ಐತಿ, ಅದು ಈ ಶರೀರಕ್ಕೆ ಅವಶ್ಯ ಐತಿ, ಅದಕ್ಕೆ ಅದನ್ನು ಬಳಸ್ರಿ ಅಂತ ಹೇಳ್ದಂಗ. ನಮ್ಮ ದೇವರಿಗೆ ಕಾಯಿ ಹೊಡಿದ್ರಿಂದ ದೇವ್ರ ಕಾಯಿ ತಿನ್ನಂಗಿಲ್ಲ. ಆ ಕಾಯಿ ಹೊಳಿತದವಲ್ಲ ಅವನ್ನ ನಮಗ ಮನೆಗೆ ಬಳಸ್ತೀವಿ ನಾವು, ನಮ್ಮ ಸಲುವಾಗಿ ಅದರ ಅವಶ್ಯಕತೆ ಅದಾವು, ಅದಕ್ಕೆ ತಿಂಗಳು ಬಂದರೆ ಅದನ್ನು ತಿನ್ರಿ ಅಂತ ಅರ್ಥ. ಇದನ್ನು ಬಿಟ್ಟು ಅದಕ್ಕೆ ಏನ್ರ ಅರ್ಥ ಕಲ್ಪಿಸಿದ್ರೆ ಹೆಂಗಂತೀರಿ ನೀವು? ಅದಕ್ಕೆ ಈ ನಮ್ಮ ದೇವರು, ನಮ್ಮ ಧರ್ಮ ಅಂತ ಏನೈತಿ, ಇದನ್ನ ನಾವು ಬಹಳ ಶ್ರದ್ಧೆಯಿಂದ ಕಾಪಾಡ್ಕೊಂಡು ಹೋಗ್ಬೇಕು. ಇದ್ರ ಬಗ್ಗೆ ಎಂದೂ ಅಪನಂಬಿಕೆಯನ್ನ, ಅಪಶ್ರದ್ಧೆಯನ್ನ ತಾಳಬಾರ್ದು. ಈಗ ನೋಡ್ರಲ್ಲ, ಅವರು ಇರ್ತಾವ, ಇಟ್ಟಿಟ್ಟ ಇರ್ತಾವ, ಗುಂಪು ಹಾಕೊಂಡು ಹೋಗ್ತಾವಿಲ್ಲ, ಅಪ್ಪಗೊಂಡು ಕೂಡ ನಾಚ್ತಾವ್. ನಾವು ಹೇಳ್ಬೋದು ಎಂದಾರ ನಮ್ಮ ಹುಡುಗರು ನಮ್ಮ ಕೂಡ ಯಾಕೆ ಗುಡಿಗೆ ಬರಂಗಿಲ್ಲ ಅಂತೀರಿ ನೀವು? ನಾವು ಪ್ರಯಾಸ ಮಾಡಿ ನಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು, ನಮ್ಮ ಮಕ್ಕಳಿಗೆ ತಿಳಿಸಿ ಹೇಳಬೇಕು. ಗಂಡ ಇರಲಿ ಹೆಣ್ಣ ಇರಲಿ ಅವ್ರು ತಿಳಿಸಿ ಹೇಳಬೇಕು. ಪ್ರತಿಯೊಂದನ್ನು ಕುರಿತು
ನಾವೊಂದು ಮನೆಗೆ ಹೋಗಿದ್ದೆ, ನಮ್ಮ ಹುಡುಗ ಗಣಪತಿ ಉತ್ಸವ ಯಾಕೆ ಮಾಡ್ಬೇಕಂತ ಕೇಳಕತ್ತೈತ್ರಿ, ಏನ್ ಹೇಳ್ಬೇಕಂದ್ರು. ಅದು ಗಣಪತಿ ಉತ್ಸವ ಯಾಕೆ ಮಾಡ್ಬೇಕಂತ ಹುಡುಗ ಕೇಳಿದ್ರೆ ಹೇಳೋ ಸಾಮರ್ಥ್ಯ ತಂದೆ ತಾಯಿಯೊಳಗೆ ಇರ್ಲಿಲ್ಲ ಅಂತಂದ್ರ ನಾವ್ ಹೆಂಗ್ ಧಾರ್ಮಿಕರಾಗಕ್ಕೆ ಸಾಧ್ಯ ಐತ್ರಿ. ಇದು ಗಣಪತಿ ಹುಟ್ಟಿದ ದಿವಸಪ್ಪ, ಒಬ್ಬ ದೊಡ್ಡ ದೇವತೆ, ವಿದ್ಯಾ ಮತ್ತು ಬುದ್ಧಿಗಳನ್ನು ಕೊಡುವಂತ ದೇವರು, ಸರ್ವ ವಿಘ್ನಗಳನ್ನ ದೂರ ಮಾಡುವಂತ ದೇವರು, ವಿಘ್ನಗಳನ್ನ ತನ್ನ ಬುದ್ಧಿಯಿಂದ ದೂರ ಮಾಡುವಂಥವನು. ವಿಘ್ನಗಳನ್ನ ಬುದ್ಧಿಯಿಂದ ಬಹಳ ಚಾಣಾಕ್ಷ ಆತ ದೇವರು. ಅಂಥ ಬುದ್ಧಿಯನ್ನ ನನ್ನ ಮಗುವಿಗೆ, ನಮ್ಮ ಮಕ್ಕಳಿಗೆ ಕೊಡುಪ ದೇವರು ಅಂತ ಕೇಳುವುದು. ಗಣಪತಿಯ ಕಥೆಯನ್ನ ಕೇಳಬೇಕು. ಗಣಪತಿ ತಂದೆ ತಾಯಿಗಳಲ್ಲಿ ವಿಶ್ವವನ್ನೇ ಕಂಡಂಥವನು. ಗಣಪತಿ ಮಹಾಭಾರತವನ್ನು ಬರೆದಂಥ ಮಹಾನುಭಾವ, ಅಷ್ಟು ದೊಡ್ಡ ವಿದ್ವಾಂಸ. ನಮ್ಮ ಮಕ್ಕಳು ಅವನ ಪೂಜಾ ಮಾಡಿ ಅವನ ಕಥೆ ಕೇಳಿ ಅವನಂಗ ಆಗ್ಬೇಕು ಅಂತ ಇದು ಪೂಜಾ ಮಾಡೋದಪ್ಪ ಅಂತ ಹೇಳಕ್ ನಿಮಗೆ ಬರ್ಬೇಕು. ಯಾಕೆ ಗಣಪತಿ ಪೂಜಾ ಮಾಡಬೇಕು ಅಂದ್ರೆ ನೀನು ಗಣಪತಿ ಹಂಗ ಆಗ್ಬೇಕು. ಇನ್ನು ಕೆಲವು ಮಂದಿ ಹೇಳ್ತಾರೆ, ಈ ಸೊಂಡಿ ಎರಡು ಕೈಯ ಎರಡು ಕಾಲ ಇಟ್ಟು ಹೊಟ್ಟಿ ಇಂಥ ಹುಡುಗ ನಿಮ್ಮ ಮನ್ಯಾಗ ಬಂದ್ರೆ ನಿಮ್ಗೆ ಸಹನ ಆಕೈತೇನಂತ. ಇದು ಸಾಂಕೇತಿಕ ದೇವರು ನಮ್ದು. ಇಂಥ ಹುಟ್ಟಿದ ಹುಡುಗ ಅಲ್ಲದು. ದೊಡ್ಡ ಹೊಟ್ಟೆ ಅಂತಂದ್ರೆ ಏನಪ್ಪ, ಸಹನಶೀಲತೆಯನ್ನ ಹೊಟ್ಟಾಗ ಹಾಕೋರಪ್ಪ ಒಂದಿಷ್ಟು ಅಂತ ಅದರ ಅರ್ಥ. ಮರದಂತ ಕಿವಿಗಳಂದ್ರೆ ಏನಪ್ಪ ಅರ್ಥ, ಮರ ಚಲೋದನ್ನ ಹೊಟ್ಟಾಗ ಹಾಕೊಂಡು ಒಳ್ಳೆ ಹೊರಗೆ ಜಾಡಿಸಿ ಹೋಗಿತೈತಿ, ಅದಕ್ಕೆ ಶೂರ್ಪಕರ್ಣ ಮರದಂತ ಕಿವಿಯವನು ಅಂತ ಅರ್ಥ. ನಮ್ಮ ಕಿವಿಗಳು ಮರದಂಗ ಆಗಬೇಕಪ್ಪ ಅಂತ ಅರ್ಥ ಅದು. ಕಣ್ಣುಗಳು ಸಣ್ಣದಾವ ಅಂದ್ರೆ ಏನು, ಕಣ್ಣುಗಳು ತೀಕ್ಷ್ಣ ಮತ್ತು ಸೂಕ್ಷ್ಮವಾಗಿರಬೇಕು ಅಂತ ಅರ್ಥ. ನಮ್ಮ ದೇವರನ್ನ ಈ ಸಂಕೇತಾರ್ಥಗಳಲ್ಲಿ ನಾವು ನಿರ್ಮಿಸಿಕೊಂಡೇವಿ. ಆದ್ರೆ ಬುದ್ಧಿಗೇಡುಗಳು ನಿಮ್ಗೇನು ಉಪದೇಶ ಮಾಡ್ತಾರ, ಇಂಥದ ಒಂದು ಹುಡುಗ ನಿಮ್ಮ ಮನ್ಯಾಗ ಹುಟ್ಟಿದ್ರೆ ಏನ್ ಮಾಡ್ತೀರಿ ಅಂತ. ಹುಟ್ಟಿದ್ರೆ ಏನ್ ಮಾಡ್ತೀವಿ ಅಂದ್ರೆ ಗಣಪತಿ ಜಾಡಿಸಿ ರಾವಣಿಗೆ ಹೆಂಗ್ ಒದ್ದಿದ್ನಲ್ಲ ಹಂಗೆ ಒದ್ಯಾಕ್ ಹಸ್ತೀನಿ ಅಂತ ಹೇಳ್ಬೇಕು ನೀವು. ತಿಳಿತಿಲ್ಲ, ರಾವಣ ಲಿಂಗ ತಗೊಂಡು ಬಂದಿದ್ದ, ಗಣಪತಿ ಹಿಡ್ಕೊ ನಾ ಒಂಜಾರ ಒಂದಕ್ಕೆ ಹೋಗಿ ಬರ್ತೀನಿ ಅಂದ. ಅವ ದೌಡ್ ಬರ್ಲಿಲ್ಲ, 3 ಅನ್ನದ್ರಾಗ ಬಂದಂದ್ರ ಸರಿ, ಇರ್ಲಿಲ್ಲ ಇಡ್ತು ನೋಡಿ ತೆಳಗಂದ. ಅವ 3 ಅನ್ನದ್ರಾಗ ಬರ್ಲಿಲ್ಲ, ತೆಳಗ್ ಬಿಟ್ಟ. ಇಟ್ಟು ಕುಳ್ಳ ಬೇರೆ ಬಿಡ್ತದ ಅಲ್ಲೇ ಕೆಳಗ. ಈ ಗೋಕರ್ಣ ಆಗೈತದ ಗಣಪತಿ ಇಟ್ಟದ್ದದು. ಗಣಪತಿ ರಾವಣನಂತ ಮಹಾರಾಜನಿಗೆ ಬುದ್ಧಿ ಕಲಿಸ್ನಾವ. ಅದಕ್ಕೆ ಗಣಪತಿ ಅಂತ ಮಕ್ಕಳನ್ನ ಹಡದು ನಿನ್ನ ಒತ್ತ ಒದಲಕ್ಕೆ ಹಸ್ತೀನಿ ಅಂತ ಹೇಳ್ಬೇಕು ನೀವು. ಅಂದಾಗ ಅವ್ರಿಗೆ ಬುದ್ಧಿ ಬರ್ತತೆ. ನಮ್ಮ ದೇವರು, ನಮ್ಮ ಧರ್ಮ ಯಾವುದನ್ನು ಬಿಡಬಾರ್ತಾವ. ತಮ್ಮ ಮನೆಯೊಳಗೆ ಏನು ರೀತಿ ರಿವಾಜಗಳು ಬಂದಾವ, ವಾಸ್ತು ಶಾಂತಿ ಅಂತ ಬರ್ತೈತೆ. ನಮ್ಮ ಮನೆಯಲ್ಲಿ ರೋಗಾಣುಗಳಿರ್ತಾವೆ. ಅವುಗಳನ್ನು ಧೂಮ್ರದಿಂದ ನಾವು ಯಜ್ಞ ಯಾಗಗಳನ್ನು ಮಾಡಿ ಮತ್ತು ಹೋಮ ಹವನಗಳನ್ನು ಮಾಡಿ ಒಳಗಿರುವಂಥ ಕೀಟಾಣುಗಳನ್ನೆಲ್ಲ ಹೊರಗೆ ಹಾಕ್ತೀವಿ. ನಮ್ಮ ಮನೆಯ ಅಡ್ರೆಸ್ ಎಲ್ಲರಿಗೂ ಗೊತ್ತಾಗಲ್ಲ ಅಂತ ತಿಳ್ಕೊಂಡು ಊಟ ಹಾಕ್ತೀವಿ. ನಾವಿಲ್ಲಿ ಬಂದೀವಿ ಅನ್ನೋದು ಮತ್ತು ಇಲ್ಲಿ ಎಲ್ಲರೂ ಬರಲಿಲ್ಲ ಅಂದ್ರೆ ಗೊತ್ತಾಗೋದೇ ಹಂಗ. ಎಲ್ಲರಿಗೂ ಊಟ ಮಾಡಿಸೋದು ನಮ್ಮ ಮನಸ್ಸಿಗೆ ಸಮಾಧಾನ, ಎಲ್ಲರಿಗೂ ಸಮಾಧಾನ. ಬಂದವರು ಚಂದ ಕಟ್ಟಿಪ್ಪ ಮನೆ ಚಂದ ಕಟ್ಟಿಪ್ಪ ಅಂದ್ರೆ ಭಾಳ ಶ್ರಮ ಪಟ್ಟು ಕಟ್ಟಿದ್ದು ಶ್ರಮ ಪರಿಹಾರ ಆಕೈತಿ. ಅದು ವಸ್ತುನ ಶಾಂತಿ ಇತ್ತು, ಅದನ್ನೇನು ಮತ್ತೆ ನೀ ಶಾಂತ ಮಾಡಕ್ಕೆ ಹೊಂಟಿ ಹಂಗೆ ಸಿಕ್ಕಾಪಟ್ಟೆ ಮಾತಾಡ್ತಿರ್ತಾವ್ರಿ. ತಲೆ ಕೆಟ್ಟು ನಿಮ್ಗೇನು ಹೇಳೋದು, ಯಾಕೆ ಮಾಡ್ಬೇಕನ್ನೋ ಅಜ್ಞಾನ ಅವಕ್ಕ ಇಲ್ಲ. ಇನ್ನು ಮತ್ತೆ ನಿಮ್ಮದು ತಲೆ ಕೆಡಿಸ್ತಾರ. ಆದ್ರೆ ನೀವು ಯಾರ್ದು ಮಾತು ಕೇಳಿ ಏನು ಬಿಡಕ್ಕೆ ಹೋಗ್ಬೇಡ್ರಿ. ಯಾರ ಬಂದು ನಿಮ್ಮ ಮನ್ಯಾಗ ದೇವ್ರ ಒಯ್ದು ಹೊಳೆಗೆ ಹಾಕ್ರಿ ಅಂದ್ರೆ ನಿನ್ನ ಹೊಳೆಗೆ ಹೋಗೋದು ಬರ್ತೀನಿ, ಖರೆ ನಮ್ಮ ದೇವ್ರನ್ನ ಹೋಗಂಗಿಲ್ಲ ಅಂತ ಹೇಳ್ಬೇಕು ನೀವು. ಬೇಕಂದ್ರೆ ನಿನ್ನ ಹೊಳೆಗೆ ಓಡಿಸ್ತೀನಿ ಅಂತ. ಕೆಲವು ಮಂದಿ ಎಷ್ಟು ಪ್ರಭಾವ ಬೀರ್ತಾರಂದ್ರೆ ನಿಮ್ಮ ಮನ್ಯಾಗ ದೇವರು ಹೊಳೆ ಹೋಗದಂದ್ರೆ ನಿಮ್ಮ ಮನೆಗೆ ಬರ್ತೀನಿ ಅಂತಾರೆ ಸ್ವಾಮಿಗಳು. ನೀ ಬರಲಿಲ್ಲ ಅಂದ್ರೆ ಭಾಳ ಚಲೋ ಆತಪ್ಪ ಅಂತ ಅನ್ನಕ್ಕೆ ಕಲೀರಿ. ಇನ್ನು ಕೆಲವು ಮಂದಿ ಶಾಣ್ಯರು ಏನು ಮಾಡ್ತಾರೆ, ಅದು ಸ್ವಾಮಿ ಬರ್ತೈತಿ, ಅದ್ರ ಕಣ್ಣು ಜಗಲಿ ಮ್ಯಾಗ ಬಿತ್ತಂದ್ರೆ ಅವು ಜಗಲಿ ಮ್ಯಾಗಿನ ದೇವ್ರು ಸರಿ ಆಗೋದಿಲ್ಲ, ಅದ್ರ ಕಣ್ಣು ಚಲೋ ಇಲ್ಲ, ಎಲ್ಲ ಕಟ್ಟಿಡ್ರಿ ಅವ್ ಮತ್ತೆ ಹೊಳ್ಳಿ ಹುಗಿಂದ ಇಟ್ಕೊಳ್ಳೋಣ ಅಂತಾರೆ. ಮತ್ತೆ ಅವ್ ಬಂದು ಹೋದ್ನಂದ್ರೆ ತೊಗೊಂಡು ಬರೋ ದೇವ್ರೆಲ್ಲ ಜಗಲಿ ಮ್ಯಾಗ ಇಡ್ರಿ ಅಂತ. ಅವ್ರ ಸ್ಥಿತಿ ಇಲ್ಲಿಗೆ ಬಂದೈತಿ.